ಕೆಂಪಿ ಹಂಗಲ್ಲ ಕೆಂಪಿ. ನೀನೇನು ಹೇಳ್ಬೇಡ. ನಾವಿಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದ್ರು ಲೈಕ್ ಶೇರ್ ಸಬ್ಸ್ಕ್ರೈಬರ್ಸ್ ಬರ್ತಾನೆ ಇಲ್ಲ. ನಿನ್ ಜೊತೆ ವಿಡಿಯೋಸ್ ಮಾಡ್ತಿರೋದಕ್ಕೆ ನಮ್ಮ ಅಮ್ಮನ ಹತ್ರ ನನ್ ಮರ್ಯಾದೆ ಎಲ್ಲ ಹೋಗ್ತಿದೆ. ನಿನ್ ಜೊತೆ ಬ್ರೇಕಪ್. ಕೆಂಪಿ ನೋಡ್ರಿ, ಕೆಂಪಿ ನಾನು ಒಂದಾಗ್ಬೇಕಂದ್ರೆ ನಮ್ಮ ವಿಡಿಯೋಸ್ ನ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಹಂಗ ನಮ್ ಫಿಲ್ಮಿ ಮೋಜಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೈಡಿಗಿರೋ ಗಂಟೆ ಮಾತ್ರ ಹೊಡೆಯೋದು ಮರಿಬೇಡ್ರಿ. ಬಾಯ್ ಫ್ರೆಂಡ್ ಇದ್ರೇನೆ ಈ ಸ್ಕೀಮ್ ನಿಮ್ಗೆ ಸಿಗುತ್ತೆ. ಅದನ್ನು 3 ಇಯರ್ಸ್ ಇಂದ ನಿಮ್ ಬಾಯ್ ಫ್ರೆಂಡ್ ಜೊತೆ ಇದೀನಿ ಅಂತ ಸ್ಟೇಟಸ್ ನಮ್ಗೆ ಸಬ್ಮಿಟ್ ಮಾಡಿದ್ರೇನೆ ಸಿಗುತ್ತೆ. ಸೊ ನಿಮ್ಗೆ ಬಾಯ್ ಫ್ರೆಂಡ್ ಇದಾರಾ? ಅದು ಬಾಯ್ ಫ್ರೆಂಡ್ ಅಂದ್ರೆ ಅದು ಓಕೆ ಮೇಡಮ್, ನಿಮ್ಗೆ ಬಾಯ್ ಫ್ರೆಂಡ್ ಇಲ್ಲ ಅನ್ಸುತ್ತೆ. ಐ ಆಮ್ ವೆರಿ ಸಾರಿ. ನೋ 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 ಇದಾನೆ ಇದಾರಾ? ಹೆಸರೇನು? ಕೆಂಪ್ಯ, ವರ್ಲ್ಡ್ ಫೇಮಸ್ ಲವರ್ ಕೆಂಪ್ಯ. ಮೇಲ್ಕೋಟಿ ಹುಡುಗಿಯೊಬ್ಳು ಪಡವಾರಲ್ಲಿ ಜಾತ್ರೆನಾಗ ಇಣಕಿ ನೋಡುತ್ತಾಳೆ ಏನ್ ಸಿಂಗಾರ. ಮಂಡಿ ಗಟ್ಟ ಲಂಗ ಇಟ್ಕೊಂಡ್ ತಳ್ಕು ಬಳ್ಕು ಸೊಂಟ ಬಿಟ್ಕೊಂಡ್ ಕುಲ್ಕಿ ನಡೀತಾಳೆ ಏನ್ ಒಯ್ಯಾರ. ನೋಟಕ್ಕೊಂದು ಮೆತ್ತಿನ ಮಾನೆ, ಆಟಕ್ಕೊಂದು ಬೆಲ್ಲದ ಮಾನೆ, ಊಟಕ್ಕಿಟ್ಕೋ ಒಂದೇ ಮಾನೆ ಗೂಟದ ರಾಮಣ್ಣ. ಮೇಲ್ಕೋಟಿ ಹುಡುಗಿಯೊಬ್ಳು ಪಡವಾರಲ್ಲಿ ಜಾತ್ರೆನಾಗ ಇಣಕಿ ನೋಡುತ್ತಾಳೆ ಏನ್ ಸಿಂಗಾರ. ಸ್ವಾಮಿ ಏನ್ ಸ್ವಾಮಿ ನೀವು ಆ ತರ ಐಟಮ್ ಸಾಂಗ್ ಮಾಡ್ತಿದ್ದೀರಾ? ಅಲ್ಲೇ ಪ್ರಕಾಶ, ಅಲ್ಲೊಬ್ಬ ಹುಡುಗಿ ನನಗೆ ಪೂಜೆ ಮಾಡ್ಕೊಳಕತ್ತಾಳೆ, ಡಿಸ್ಟರ್ಬ್ ಮಾಡ್ಬೇಡ. ಪೂಜೆ ಮಾಡ್ಕೊಂತ ಇದ್ದಾಳ? ಎಲ್ಲಿ ಸ್ವಾಮಿ? ನನಗ್ ಕಾಣಿಸ್ತಾ ಇಲ್ಲ. ಲೇ ಹುಚ್ಚು ಪ್ರಕಾಶ, ನನಗೆ ಕಂಡು ನಿನಗೂ ಕಂಡ್ರ ಇನ್ನ ನಾನು ಸ್ವಾಮೀಜಿಯಾಗಿ ಏನ್ಲಿ ಉಪಯೋಗ? ನನ್ ಭಕ್ತಾದಿಗಳು ಎಲ್ಲೇ ಇದ್ರು ಒಂದ್ಸರಿ ಕೆಂಪೆ ಸ್ವಾಮೀಜಿ ಅಂತ ಕರೆದ್ರ ಸಾಕ, ಅವ್ರು ನನಗೆ ಕಾಣಿಸ್ತಾರ. ಇನ್ನೊಂದ್ಸರಿ ನನ್ ಮೇಲೆ ಅನುಮಾನ ಪಟ್ಟಿ ಅಂದ್ರೆ ಮುಕ್ಕಳ ಮೇಲೆ ಓದ್ ಕೆಲ್ಸದಿಂದ ಕಿತ್ತಾಕಿ ಬಿಡ್ತೀನಿ ನೋಡ. ಅಂತ ಕೆಲಸ ಮಾತ್ರ ಮಾಡ್ಬೇಡಿ ಸ್ವಾಮಿ. ಆತ್ಯಾಗ ಲೇ ಪ್ರಕಾಶ, ಎಷ್ಟು ಎಸಿ ಇದ್ರು ತಣ್ಣ ಗಾಳಿನ ಬರವಲ್ತಲ್ಲ. ಬ್ಯಾಸಿಗೆಲ್ಲ ಸ್ವಾಮಿ, ಬಿಸಿಲು ಎದ್ದು ಹೊಡೆಕದಿತ್ತು ಹೊರಗ. ಹೌದ್ಲೇಪ್ಪ, ಒಂದ್ ಕೆಲ್ಸ ಮಾಡ. ಏನ್ ಸ್ವಾಮಿ ಅದು? ನಾನು ಟಿವಿಯಾಗ ಬಾಳ ಸತಿ ನೋಡಿನ್ಲಿ, ನಮ್ಮಂತ ಸ್ವಾಮೀಜಿ ಅವ್ರ ಹತ್ರ ಇಬ್ರು ಹುಡುಗಿಯರ್ ನಿಂತ್ಕೊಂಡ್ ಗಾಳಿ ಬೀಸ್ತಾ ಇರ್ತಾರ. ಹೌದು ಸ್ವಾಮಿ. ಅವ್ರನ್ನೊಂದಿಬ್ಬರನ್ನ ಕರೆಸಿದ್ರೆ ಹೆಂಗಿರುತ್ತಲೆ? ಎಸಿ ಇದ್ರೇನೆ ತಣ್ಣ ಗಾಳಿ ಬರವಲ್ತು, ಇನ್ನು ಅವ್ರು ಬೀಸಿದ್ರೆ ತಣ್ಣ ಗಾಳಿಯಲ್ಲಿ ಬರುತ್ತೆ ಸ್ವಾಮಿ. ಅವ್ರು ಬೀಸ ಗಾಳಿನ ಬೇರೆ ಬಿಡ್ಲೆ, ನಿನಗ್ ಗೊತ್ತಿಲ್ಲ ಅದ. ಹಂಗಾರ ನಮ್ ಊರಾಗ ಕರೆವ್ವ ಕಾಮವ್ವ ಅಂತೇಳಿ ಇಬ್ರು ಹುಡುಗಿಯರ್ ಖಾಲಿ ಅದಾರ ಸ್ವಾಮಿ, ಅವ್ರನ್ನ ಬರ ಕೇಳ. ಕರೆವ್ವ ಕಾಮವ್ವ ಲೇ, ಬಂದಿದ್ ಭಕ್ತಾದಿಗಳೆಲ್ಲ ಓಡೇ ಬಿಡ್ತಾರಲೇ. 2 ಇನ್ಸ್ಟಾ ಐಡಿ ಹೇಳ್ತನ, ಆ ಹುಡುಗಿಯರ್ನ ಕರ್ಕೊಂಬ. ಸ್ವಾಮಿ ನೀವು ಇನ್ಸ್ಟಾ ಯೂಸ್ ಮಾಡ್ತೀರಾ? ಲೇ ಹುಚ್ಚಪ್ಯಾಲಿ, ನಿನಗೆ ಎಷ್ಟತಿ ಹೇಳ್ಬೇಕ್ಲೆ? ನಾವ್ ಮ್ಯಾಗೆಲ್ಲ ಬೆಳೆಸಿ ಬಿಟ್ಟ ಮೇಲೆನೆ ತೆಳಗ್ ಹೋಗಿತೀವ ಅಂತ ಆ ಹುಡುಗಿಯರ್ ನಾನು ಅವಾಗಿಂದನ ಫಾಲೋ ಆಗಕತ್ತೀನಿ. ಓಹೋ, ಅಂದ್ರೆ ಅವರು ದೇವಕನ್ಯರಾ ಸ್ವಾಮಿ? ಹಾ ಅವ್ರ. ಹಂಗಾರೆ ಐಡಿ ಹೇಳ್ರಿ ಸ್ವಾಮಿ, ನಾನ್ ಕರ್ಕೊಂಡ್ ಬಂದ್ಬಿಡ್ತೀನಿ. 1 ಅವರ್ ಹಾಟ್ ಗರ್ಲ್, ಸಿಂಧನೂರ್ ಸ್ವೀಟ್ ಗರ್ಲ್. ಐಡಿ ಏನ್ ಸ್ವಾಮಿ ಹಂಗದವ? ಇನ್ಸ್ಟಾಗ್ರಾಮ್ದಾಗ ಟ್ಯಾಲೆಂಟ್ ಇರ್ಲಾರ್ದವ್ರ ಹೆಸರು ಹಿಂಗ ಇರ್ತಾವಲೆ, ಮುಚ್ಕೊಂಡ್ ಹೋಗಿ ಕರ್ಕೊಂಬ. ನನ್ ಕೆಂಪಿನ ಯಾವಾಗ್ಲೂ ಇಷ್ಟ ಕ್ವಶನ್ ಕೇಳಿಲ್ಲ, ಇವನು ಕ್ವಶನ್ ಮೇಲೆ ಕ್ವಶನ್ ಕೇಳಿ ಸಾಯ್ಕೊಳಕತಾನ. ಹೌದು, ಕೆಂಪಿ ಅಂದ್ರೆ ನೆನಪಾಗೈತಿ, ಏನೇನ ಫೋನ್ ಮಾಡಿಲ್ಲ ಪಾಪ. ಅವ್ರ ಬಾಯ್ ಫ್ರೆಂಡ್ ವರ್ಲ್ಡ್ ಫೇಮಸ್ ಅವ್ರ ಕೆಂಪಿ ಏನ್ ಮಾಡಕತ್ತಾನ, ಫೋನ್ ಮಾಡಿ ಕೇಳಂತಡಿ. ಹಲೋ, ನಾನ್ರಿ ಮಾಣಿಕ್ಯ, ಬರಿಗೆಟ್ಟ ಫೈನಾನ್ಸ್ ಇಂದ. ಹಾ ಮಾಣಿಕ್ಯ ಅವ್ರೆ ಹೇಳಿ. ಏನಾಗೇನ್ರಿ ನಿಮ್ ಬಾಯ್ ಫ್ರೆಂಡ್ ಇನ್ನ ಫೋನ್ ಮಾಡಿಲ್ಲ? ಇಲ್ರಿ, ನಿನ್ನೆ ನನ್ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿ ನಿಮ್ ಬಾಯ್ ಫ್ರೆಂಡ್ ಜೊತೆ ಬಂಪರ್ ಆಫರ್ ಸ್ಕೀಮ್ ನ ಎಕ್ಸ್ಪ್ಲೇನ್ ಮಾಡಿದೀನಿ. ಅವನಿಗೆ ತುಂಬಾ ಲೈಕ್ ಆಯ್ತು. ಪ್ರೆಸೆಂಟ್ ನಾನು ಒಂದ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೇಲೆ ಫುಲ್ ಹೀಟ್ ಅಲ್ಲಿ ಇದ್ದೀನಿ. ಒಂಚೂರು ಕೂಲ್ ಆದ್ಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದಾನೆ. ಚಳಿಗಾಲ ಬರತನ ವೇಟ್ ಮಾಡ ನನಂಗಾರ. ಹಂಗಲ್ರಿ, ಹಂಗೆಲ್ಲ ಹಿಂಗೆಲ್ಲ ನೀವೇನ ನನಗ್ ಮೋಸ ಮಾಡಕ್ ಇವೆಲ್ಲ ಹೇಳಕತ್ತೀರ ಅನ್ಕಂತ ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡ್ಬಾಡ್ರಿ. ನೀವೆಲ್ಲ ಅಂದ್ರೆ ನನಗ್ ಬಹಳ ಮಂದಿ ಕಸ್ಟಮರ್ಸ್ ಅದಾರ. ಡೋಂಟ್ ಪ್ಲೇ ಗೇಮ್ಸ್ ವಿತ್ ಮೀ, ಓಕೆ? ಐ ಆಮ್ ಎ ಬಿಗ್ ಪ್ಲೇ ಬಾಯ್. ಪ್ಲೇ ಬಾಯ್ ಅದ ನೀವು ನನ್ ಜೊತೆ ಆಟ ಆಡಕ್ ನೋಡಿದ್ರ ನಾನ್ ನಿಮ್ಮನ್ನ ಆಟ ಆಡಿಸ್ತೀನಿ ಅಂತ ಹೇಳಕತ್ತೀನಿ. ಒಂಚೂರ್ ನನ್ ಮಾತ್ ಕೇಳ್ರಿ. ಇಲ್ಲ, ಬ್ಯಾಲೆನ್ಸ್ ಖಾಲಿ ಆತ, ಬಾಯ್. ಬೆಂಕಿ ಹಚ್ಚಿ ಬಿಟ್ಬಿಟ್ಟಿನಿ. ಇನ್ ಸ್ವಲ್ಪ ಹೊತ್ನ ಕೆಂಪಿ ಅಂದ್ರೆ ನನಗೆ ಫೋನ್ ಬರುತ್ತಾ, ಬಿಕ್ಕಿ ಆಳ್ತಾಳ, ಅವಾಗ ನನ್ ಟೈಮ್ ಬರುತ್ತಾ. ಈಗ ಮಾತಲ್ಲೇ ಬಂದ್ಬಿಡ್ತ. ಹಲೋ ಹಲೋ ಕೆಂಪ್ಯ, ಏನಾಗ್ಬಿಟ್ಟಿದ್ಯಾ? ಎಲ್ಲಿಗೆ ಹೋಗಿದ್ಯಾ? ನಿನ್ಗೋಸ್ಕರ ಹುಡುಕ್ದೇ ಇರೋ ಪ್ಲೇಸೇ ಇಲ್ಲ ಗೊತ್ತಾ? ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಹುಡ್ಕೋಣ ಅನ್ಕೊಂಡಿದ್ದೆ, ಮತ್ತೆ ನೀನ್ ಸಿಗ್ಲಿಲ್ಲ ಅಂದ್ರೆ ದುಡ್ಡು ವೇಸ್ಟ್ ಅಂತ ಹೋಗ್ಲಿಲ್ಲ. ಅಷ್ಟೊಂದು ಹುಡುಕಾದ್ರ ಬದ್ಲು ನನಗೊಂದ್ಸರಿ ಫೋನ್ ಮಾಡಿದ್ರ ಆತಲ್ಲ ಕೆಂಪಿ. ಬ್ಯಾಲೆನ್ಸ್ ಖಾಲಿ ಆಗಿತ್ತು ಕೆಂಪೆ, ಇವಾಗ್ಲೇ ಹಾಕ್ಸ್ಕೊಂಡಿದ್ದೆ. ಓಹೋ, ಎಲ್ಲಿದೀಯಾ? ಚೆನ್ನಾಗಿದೀಯಾ? ಬದುಕೆ ಇದೀಯಾ?
ಇನ್ಸೂರೆನ್ಸ್ ಇರ್ಲಾರ್ದ ಲೈಫು ನಾನ್ ಬದುಕಿದ್ರೇನು ಸತ್ತೋದ್ರೇನು. ಹಂಗ್ ಮಾತಾಡ್ತೀಯನ್ ಕೆಂಪೆ? ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಏನು? ನಿನಗ್ ನಾನಿದ್ದೀನಲ್ವಾ? ಬ್ಯಾಡ ಕೆಂಪಿ ಬ್ಯಾಡ, ಈ ಬೇವರ್ಸಿ ನನ್ ಮಗ ನಿನಗ್ ಬೇಡ. ನಿನಗ್ ಒಳ್ಳೆ ಪ್ಲೇ ಬಾಯ್ ಸಿಕ್ತಂತ ತಗೋ. ಹಂಗ ಅನ್ಬೇಡ ಕೆಂಪೆ, 3 ವರ್ಷದ ನಮ್ ಪ್ರೀತಿಗೆ ಇದೇನ ಅರ್ಥ? ಅರ್ಥ ಪಾಠ ಪದ್ಯಗಳಿಗಷ್ಟೇ ಇರುತ್ತೆ ಕೆಂಪಿ, ಪ್ರೀತಿಗಿರಲ್ಲ. ಹೋಗ್ಲಿ ಬಿಡು, ಏನಾದ್ರೂ ತಿಂದಿಯೋ ಇಲ್ವೋ? ಹೊಟ್ಟೆ ತುಂಬಾ ಊಟ ಮಾಡಿ 10 ನಿಮಿಷ ಆಯ್ತು ಕೆಂಪಿ. ಅಯ್ಯೋ ನನ್ ಕೆಂಪ್ಯಾ, ನಾನ್ ಇದ್ದಿದ್ರೆ ನಿಮಿಷ ನಿಮಿಷಕ್ಕೂ ತಿನ್ನಿಸ್ತಿದ್ದೆ. ಅಷ್ಟೊಂದು ಪುಣ್ಯ ನನಗಿಲ್ಲ ತಗ ಕೆಂಪಿ. ಅಷ್ಟೊಂದ್ ದೊಡ್ಡ ಮಾತು ಯಾಕೆ ಕೆಂಪ್ಯಾ? ಎಲ್ಲಂದ್ರ ನಿನ್ ದಾರಿಗೆ ಬರಲ್ಲಲ್ಲ. ಏನು? ನಾನ್ ನಿನಗ್ ಬ್ಯಾಡ ತಗೋ ಕೆಂಪಿ. ನಿಮ್ಮ ಆಂಟಿ ಹತ್ರ ನಾನ್ ಫುಲ್ ಬ್ಯಾಡ್ ಆಗ್ಬಿಟ್ಟಿನಿ. ನಾಳೆ ನಾವಿಬ್ರು ಮದ್ವೆ ಮಾಡ್ಕೊಂಡ್ರು ನಿಮ್ಮ ಆಂಟಿ ಹತ್ರ ನನ್ ತಲೆ ಎತ್ತಕ್ ಆಗಲ್ಲ. ಹಾ, ಕಿತ್ತೋದ ಆಂಟಿ. ಅವಳೇನಾದ್ರೂ ನನ್ಗೆ 50 ಲಕ್ಷ ಕೊಡ್ತಾಳ? ಆದ್ರೂ ನೀನ್ ಅವಳ ಮನೆಗೆ ಬೇಕಂತ ಹೋಗಿಲ್ಲಲ್ವಾ, ಕೋಇನ್ಸಿಡೆನ್ಸ್ ಆಗಿ ಹೋಗಿದ್ದೀಯಲ್ವಾ? ತಪ್ಪೇನಿಲ್ಲ, ನಾನ್ ನೋಡ್ಕೊಂತೀನಿ ಬಿಡು ಅವೆಲ್ಲ. ನಿನಗೆ ನಾನು, ನನಗೆ ನೀನು, ಒಬ್ಬರಿಗೊಬ್ಬರು ನೀನು ನಾನು, ಓಕೆನಾ? ನಡುವೆ ಆಂಟಿ ಯಾರು ಬೇಡ ಕೆಂಪ್ಯಾ. ಓಕೆ ಕೆಂಪಿ. ಲವ್ ಯು ಕೆಂಪ್ಯಾ. ಲವ್ ಯು ಟು ಕೆಂಪಿ. ಸರಿ ಹಾಗಾದ್ರೆ ಬಾಯ್ ಕೆಂಪ್ಯಾ. ಹಾ ಬಾಯ್. ಇದ್ದ ಗ್ರಿಪ್ ಅಲ್ಲಿ ಇಟ್ಕೊಳದಂದ್ರ ದೇವ್ರೆ, ಇಷ್ಟ ದಿನ ನನಗೆ ಎದಕ್ಕಿಷ್ಟು ಕಷ್ಟ ಕೊಡಕತ್ತಪ್ಪ ಅನ್ಕೊಂಡಿದ್ದೆ. ಇದ ಏನು ನಿನ್ ಪ್ಲಾನ್? ಅದಾ ಕೈಲೆ ಒಂಚೂರು ನಮ್ ಮದ್ವಿನೂ ಮಾಡ್ಬಿಡಪ್ಪ ದೇವ್ರೆ. ಇದಾ ಉರುಪಿನ್ಯಾಗ ಒಂದ್ ಐಲ್ಯಾಂಡ್ ತಗೊಂಡ ಕೆಂಪಿನಲ್ಲಿ ಕರ್ಕೊಂಡ್ ಹೋಗ್ಬಿಡ್ತೀನಿ. ಭಕ್ತಾದಿಗಳೇ, ಸಮಸ್ತ ಪ್ರಾಣಿಕೋಟಿಗೆ ಯಾವ ಸಮಸ್ಯೆ ಬಂದ್ರು ನೋಡ್ಕೊಳಕ್ಕೆ ಕೆಂಪೆ ಸ್ವಾಮೀಜಿ ಅದಾನ. ಸೊ ನೀವೆಲ್ಲ ನಿಮ್ಮ ಕಷ್ಟ ನೆನಪಿಸ್ಕೊಂಡು 1200 ರೂಪಾಯಿ 1 ರೂಪಾಯಿ ಕಮ್ಮಿ ಆಗ್ಲಾರ್ದಂಗ ಉಂಡಿಯಲ್ಲಿ ಹಾಕ್ರಿ. ನಿಮ್ ಕಷ್ಟನ ನಾನ್ ಖರ್ಚು ಮಾಡ್ತೀನಿ. ಅತಿ ಶೀಘ್ರದಲ್ಲೇ ಒಂದ್ ಐಲ್ಯಾಂಡ್ ತಗೋಬೇಕು ಅಂತ ಮಾಡೀನಿ. ಅದಕ್ಕ ಕೆಂಪೆ ಐಲ್ಯಾಂಡ್ ಅಂತ ಹೆಸರಿಡ್ತೀನಿ. ಅಲ್ಲಿ ಕೇವಲ ಕೆಂಪೆ ಸ್ವಾಮೀಜಿ ಭಕ್ತಾದಿಗಳು ಮಾತ್ರ ಇರ್ತಾರ. ಇನ್ನ ಅಲ್ಲಿ ಎಲ್ಲ ಕೆಂಪೆನ್ ಜಾತಿನ. ಕಾಲಿಫ್ಲವರ್ ಕಪ್ಪೆ ಕಾಣಿಸೋ ದೇವ್ರು ಕೆಂಪೆ. ಕಾಲಿಫ್ಲವರ್ ಕಪ್ಪೆ ಕಾಣಿಸೋ ದೇವ್ರು ಕೆಂಪೆ. ಲೇ ಪ್ರಕಾಶ, ನನ್ ಕುರ್ಚಿ ಒರೆಸಿಲ್ಲೇ? ಏನಾಗೈತ್ರಿ ಸ್ವಾಮಿ? ಇರಿವಿ ಇದ್ದಂಗ ಅದಾವಲೆ, ಒಳಗ ಹೋಗ್ಕೊಂಡು ಎಲ್ಲಿ ಬೇಕಲ್ಲಿ ಕಡೆಕತ್ತಾವ. ತಗದ್ ನೋಡ್ಲಾ ಸ್ವಾಮಿ? ಥೂ ಗಬ್ಬು ನನ್ನ ಮಗನ, ಒಂದ್ಸತಿ ಆ ಪದ್ರೆ ಹಾಕ. ಹಾ ಇವಾಗ ಸರಿ. ನಮಸ್ಕಾರ ಸ್ವಾಮಿ. ಹಾ ಏನ್ ಹೇಳ? ನಾನು ರಕ್ತಿ ಟಿವಿಯಿಂದ ಬಂದಿದ್ದೀನಿ ಸ್ವಾಮಿ. ರಕ್ತಿ ಟಿವಿನ? ಹೌದು ಸ್ವಾಮಿ, ನಮ್ ಚಾನಲ್ ಅಲ್ಲಿ ನೀವು ರಾಶಿ ಫಲಗಳು ಹೇಳ್ಬೇಕು. ಹೇಳ್ತೀನಿ ತಗ, ಆದ್ರ ಮತ್ತೆ ಒಂದು ಫಲ ಆ ಕಡೆ ಈ ಕಡೆ ಆದ್ರ ನಡಿತೈತಲ್ಲ. ನೀವು ಹೇಗಾದ್ರೂ ಹೇಳಿ ಸ್ವಾಮಿ, ನಾವು ಎಡಿಟಿಂಗ್ ಮಾಡ್ಕೊಳ್ತೀವಿ. ಸರಿ ತಗ, ಸೆಟಪ್ ಎಲ್ಲ ಇಲ್ಲಿಗೆ ತಂದ್ಬಿಡ ಹಂಗಾರ. ಆಯ್ತ್ರಿ ಸ್ವಾಮಿ. ನೋಡಿ ಎಲ್ಲೇ ಪ್ರಕಾಶ, ಬಂದೆ 2 ದಿನ ಆಗಿಲ್ಲ, ಟಿವಿಯಾಗ ಬರಾಕತ್ ಬಿಟ್ಟಿವಿ. ಆ ಕ್ಯಾಮ್ರಾ ಇಲ್ಲಿ ಇಡು, ಆ ಲೈಟಿಂಗ್ ಆ ಕಡೆ ಇಡು. ಏನ್ಲೇ ಕ್ಯಾಮ್ರಾ ಅಷ್ಟ್ ಜಲ್ದಿ ತಂದ್ಬಿಟ್ಟಾನ? ಫುಲ್ ಸ್ಪೀಡ್ ಅದಿ ಬಿಡ್ಲೆ. ಲೇ ಪ್ರಕಾಶ, ಆ ಪೌಡರ್ ಡಬ್ಬಿ ಕಡೆ ತಗೊಂಬಾಲೆ. ಲೇ ಜಿಬ್ಗ್ ನನ್ನ ಮಗನ, ಫೋನ್ ತೆಗಕೈತಿ ಏನ್ಲೇ? ಕ್ಯಾಮ್ರಾ ಇಲ್ಲನ? ನಮ್ ಟಿವಿ ಚಾನಲ್ ಅಲ್ಲಿ ಬಳಸೋ ಕ್ಯಾಮ್ರಾದಕ್ಕಿಂತ ಈ ಫೋನ್ ಅಲ್ಲೇ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸ್ವಾಮಿ. ಸರಿ ತಗ, ಟಿವಿಯಾಗ ಕಂಡ್ರ ಸಾಕ್ ತಗ. ನಾನು ರೆಡಿನಾ ಸ್ವಾಮಿ? ಹಾ ರೆಡಿ. ಹೌದ್ಲೆ, ನಿಮ್ ಚಾನಲ್ ಹೆಸರೇನಂದಿ? ರಕ್ತಿ ಟಿವಿ ಸ್ವಾಮಿ. ಹಾ ಓಕೆ ರೆಡಿ. ಓಕೆ ರೆಡಿ ಸ್ವಾಮಿ. ರೋಲ್ ಕ್ಯಾಮರಾ ಆಕ್ಷನ್. ರಕ್ತಿ ಟಿವಿ ಪ್ರೇಕ್ಷಕರಿಗೆ ಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ಜ್ಯೂಸಿ ಫಲಗಳು. ಸ್ವಾಮಿ, ಅದು ಜ್ಯೂಸಿ ಫಲಗಳು ಅಲ್ಲ ಸ್ವಾಮಿ, ರಾಶಿ ಫಲಗಳು. ಹಾ ಗೊತ್ತಾಗಲೇ. ಇವತ್ತು ನೀವು ನೋಡ್ತಿದ್ದೀರಾ ರಾಶಿ ಫಲಗಳು. ಮೊದಲನೇದಾಗಿ ಟಗರು ರಾಶಿ. ಸ್ವಾಮಿ, ಅದು ಮೇಷ ರಾಶಿ. ಫೋಟೋದಾಗ ಟಗರು ಇರ್ತಲ್ಲೇ, ಈ ಟಗರು ರಾಶಿಯವರು ಈ ತಿಂಗಳು ಇಡೀ ಅನ್ಕಂತಿರ್ತಾರ. ಇದು ಮೇ ಅಲ್ಲೇ ಫುಲ್ ಏಪ್ರಿಲ್ ಅಂತ ಎಷ್ಟು ಹೇಳಿದ್ರು ನಂಬೋದಿಲ್ಲ. ಎರಡನೇದ್ದು ಎತ್ತಿನ ರಾಶಿ. ಸ್ವಾಮಿ, ಅದು ವೃಷಭ. ಲೇ ಕರಿವೆಳ್ಳೆ, ನಿಂದು ಟಗರ್ ರಾಶಿ ಅಲ್ಲ, ಹಿಂಗ ನಡಕ್ ಮಾತಾಡಿದ್ರೆ ನಾ ಹೇಳದ್ ನೋಡ. ಸರಿ ತಗರಿ ಸ್ವಾಮಿ, ಹೇಳಿ. ಈ ಎತ್ತಿನ ರಾಶಿಯವರು ಈ ತಿಂಗಳು ಇಡೀ ಎತ್ತಿನ ತರನೇ ದುಡಿತಾ ಇರ್ತಾರೆ. ಇನ್ನ ಮೂರನೇದ್ದು ಬಂಚಿಕ್ ರಾಶಿ. ಬಂಚಿಕ್ ರಾಶಿ ಏನ್ ಸ್ವಾಮಿ? ಅದಲೇ ಈ ರಾಶಿಯವರು ಈ ತಿಂಗಳು ಇಡೀ ಅದಾ ಕೆಲ್ಸದಾಗ ಇರ್ತಾರ. ನಾಲ್ಕನೇದು ಏಡಿನ ರಾಶಿ. ಲೇ ಪ್ರಕಾಶ, ಏಡಿ ಅಂದ್ರ ನೆನಪಾಗೈತ್ಲೆ, ಏಡಿನ ಪಲ್ಯ ಇರುತ್ತಲೇ. ಅಬ್ಬಾ ಸ್ವಾಮಿ, ನೀವು ಏಡಿ ತಿಂತೀರಾ? ಅಂದ್ರ ಅದ ಮೊನ್ನೆ ಒಬ್ಬ ಭಕ್ತದಿ ತಂದ್ಬಿಟ್ಟಾಳೆ, ಮತ್ತೆ ಹಿಂದ ಕಳ್ಸಿದ್ರ ಬೇಸರಲ್ಲ ಅಂತೇಳಿ ತಿಂದ್ಬಿಟ್ಟಿನಿ. ಸರಿ ತಗ, ಡಿಸ್ಟರ್ಬ್ ಮಾಡ್ಬೇಡ, ವೀಕ್ಷಕರು ವೇಟ್ ಮಾಡಕತ್ತಾರ. 5ನೇದ್ದು ಹುಲಿ ರಾಶಿ. ಸ್ವಾಮಿ, ಅದು ಹುಲಿ ಅಲ್ಲ ಸ್ವಾಮಿ, ಸಿಂಹ ರಾಶಿ. ಎರಡು ಕಾಡ್ನ್ಯಾಗಲ್ಲ ಇರೋದ. ಈ ರಾಶಿಯವರು ಈ ತಿಂಗಳೆಲ್ಲ ಕಾಡ್ನ್ಯಾಗ ತಿರುಗಾಡ್ತಿರ್ತಾರ. 6ನೇದ್ದು ಹುಡುಗಿ ರಾಶಿ. ಈ ರಾಶಿಯವರು ಈ ತಿಂಗಳು ಇಡೀ ಹುಡುಗಿಯರಿಂದ ಬಿದ್ದು ಸಾಯ್ತಾರ. ಇನ್ನು 7ನೇದು ತಕ್ಕಡಿ ರಾಶಿ. ಈ ರಾಶಿಯವರು ಈ ತಿಂಗಳು ಇಡೀ ವೇಟ್ ಚೆಕ್ ಮಾಡ್ಕೊಳ್ತಾನೆ ಇರ್ತಾರ.
ಇನ್ನ 8ನೇದ್ದು ಚೇಳು ರಾಶಿ. ಇದನ್ನ ತಿಂದಿಲ್ಲ, ಆದ್ರೆ ಚೋಳು ಮರಿ ಫ್ರೈ ಚೆನ್ನಾಗಿರುತ್ತೆ ಅಂತ ಚೈನಾದಲ್ಲಿ ಟಾಪು. ಇನ್ನ 9ನೇದು ಸಾಕು ಸ್ವಾಮಿ, ಸಾಕು ಸಾಕು. ಇನ್ನ 4 ತಡಿಲೆ, ಕಂಪ್ಲೀಟ್ ಮಾಡ್ತೀನಿ. ಮಿಕ್ಕಿದ್ದು ನಾಳೆ ಕಂಪ್ಲೀಟ್ ಮಾಡೋಣ. ತಡಿಲೆ, ಕಂಪ್ಲೀಟ್ ಮಾಡಿಬಿಡಣ. ನಿಮ್ ಚಾನಲ್ TRP ರೇಟ್ ಎದ್ದು ಬಿಡುತ್ತಾ. ಲೇ 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 ತಡಿಲೆ, ನಾ ಹೇಳದ್ ಕೇಳಲೆ. ಲೇ ಗಬ್ಬನ ಮಗನ, ಹಂಗ್ ನಡ್ಕೆತ್ತ ಹೊಂದ್ಬಿಟ್ಟಿಯನ್ಲೇ. ಓ ಏನೋನ ಹೋಲ್ ಬಿಡ, ನಾವ್ ಟಿವಿಯಾಗ ಕಾಣಿಸ್ತೀವಲ್ಲ ಅದ್ ಸಾಕ್ ನನಗೆ. ಯಪ್ಪೋ ಕೆಂಪಿ ಫೋನ್ ಮಾಡಕತ್ತಾಳ. ಲೇ ಪ್ರಕಾಶ, ಎಲ್ಲಾರನು ಹೊರ ಕಳಿಸ್ಲೆ. ಆಯ್ತ್ರಿ ಸ್ವಾಮಿ. ನಿನಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕನ? ನಡಿ ನೀನು ಹೊರಗ. ಹಲೋ ಕೆಂಪಿ. ಹೆಲೋ, ಹೇಳ್ ಕೆಂಪಿ. ಏನ್ ಮಾಡ್ತಿದೀಯಾ ಕೆಂಪ್ಯಾ? ಈ ತಿಂಗಳದ್ದು ನಮ್ಮಿಬ್ಬರ ರಾಶಿ ಫಲ ಹೆಂಗದವ ಅಂತ ನೋಡಕತ್ತೀನಿ ಕೆಂಪಿ. ಓಹೋ, ಹೆಂಗಿದೆ? ಬಾಳ ರೊಮ್ಯಾಂಟಿಕ್ ಆಗೈತಿ. ಹೌದಾ, ಸರಿ ಬಿಡು ಕೆಂಪ್ಯಾ. ನಾನು ನಮ್ಮಿಬ್ರಿಗೂ ಇನ್ಸೂರೆನ್ಸ್ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. ಯಾಕ ಅಷ್ಟ್ ಜಲ್ದಿ ಮ್ಯಾಕ್ ಹೋಗ್ಬಿಡ್ತ ಅಂತೇಳಿ ಡೌಟ್ ಅನ? ಥೂ, ಸುಮ್ನಿರು ಕೆಂಪ್ಯಾ. ಏನ ಮಾತು, ನಿನ್ಗೇನು ಹಂದಿ ತರ ಇರ್ತೀಯ? ಏನ? ಅದೇ ಯಾವಾಗ್ಲೂ ಹ್ಯಾಂಡ್ಸಮ್ ಆಗಿರ್ತೀಯ. ಓಹೋ, ನನಗೇನ ಬ್ಯಾರೆ ಕೇಳಿಸಿತ್ತು ಬಿಡ. ನೀನ್ ಯಾವಾಗ್ಲೂ ಇಷ್ಟೇ, ಫೋನ್ ಒಂದ್ ಕಡೆ ಕಿವಿ ಒಂದ್ ಕಡೆ ಇಟ್ಕೊಂಡ್ ಮಾತಾಡ್ತೀಯ. ಅದಕ್ಕೆ ನಿನಗೆಲ್ಲ ಆ ತರಾನೇ ಕೇಳಿಸುತ್ತೆ. ಹಾ, ಈಗ ಬೇಸ್ ಕೇಳ್ಸಕತೈತಿ ಹೇಳ. ರೀಸೆಂಟ್ ಆಗಿ ನನಗ್ ಮಾಣಿಕ್ಯ ಅಂತ ಒಬ್ರು ಪರಿಚಯ ಆಗಿದ್ದಾರೆ. ನಾನಿಲ್ಲ ಅಂತ ಇನ್ನೊಬ್ಬ ನೋಡ್ಕೊಂಡ್ಬಿಟ್ಯಾನ. ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವಾ? ಸರಿ ತಗ ಹೇಳ. ರೀಸೆಂಟ್ ಆಗಿ ಬರಿಗೆಟ್ಟ ಫೈನಾನ್ಸ್ ಇಂದ ನನಗ್ ಮಾಣಿಕ್ಯ ಅಂತ ಒಬ್ರು ಪರಿಚಯ ಆಗಿದ್ದಾರೆ. ಬಾಯ್ ಫ್ರೆಂಡ್ ಜೊತೆ ಬಂಪರ್ ಆಫರ್ ಅಂತ ಒಂದು ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವರ್ಷಕ್ಕೆ 10 ರೂಪಾಯಿ ಕಟ್ಟಿದ್ರೆ 50 ವರ್ಷಕ್ಕೆ 50 ಲಕ್ಷ ಕೊಡ್ತಾರಂತೆ. ಇವಾಗಿರೋ ಪರಿಸ್ಥಿತಿಗೆ ಇನ್ನೊಂದ್ 5 ವರ್ಷ ಬದುಕಿರ್ತೀವ ಇಲ್ಲ ಅನ್ನೋದ ಡೌಟ್. ನೀನ್ 50 ವರ್ಷದ ಸಲುವಾಗಿ ಯೋಚನೆ ಮಾಡಕತ್ತೆ ಯಾಕೆಂಪಿ? ನಿನಗೆ ಬೇಕಾಗಿದ್ದ 50 ಲಕ್ಷನಲ್ಲ, ಅದ್ ನಾನಾ ದುಡಿತೀನಿ. ನಮಗೆ ಎದಕ್ಕೆ ಹೇಳಿ ಈ ಪಾಲಿಸಿ ಎಲ್ಲ? ಹಾ ಹೌದಾ, ನಿಜವಾಗ್ಲೂ ದುಡಿತೀಯಾ? ಯಾಕೆ ಡೌಟ್ ಅನ? ನೀನ್ ಕೇಳಿದ್ದ 50 ಲಕ್ಷದಾಗ ಆಲ್ರೆಡಿ ಅರ್ಧ ನನ್ನ ಹುಂಡಿಯಲ್ಲಿ ಐತಿ. ಹುಂಡಿ ಏನು? ಅದ ಬ್ಯಾಂಕ್ ಅಕೌಂಟ್. ನಿಜಾನಾ? ನಿಜ ಕೆಂಪಿ, ಆಲ್ರೆಡಿ ನಿನಗೆ ಐಫೋನ್ 16 ಆರ್ಡರ್ ಮಾಡೀನಿ. ಇವತ್ತು ನಾಳೆದ್ರಾಗ ನಿಮ್ ಮನೆಗೆ ಡೆಲಿವರಿ ಆಗತ್ ನೋಡ. ವಾವ್ ಕೆಂಪ್ಯಾ, ನಿಜಾನಾ? ನನ್ ಕೆಂಪಿಗೋಸ್ಕರ ಅಷ್ಟನ್ನು ಮಾಡಕ್ ಆಗಲ್ಲ ನನಗೆ. ಲವ್ ಯು ಕೆಂಪ್ಯಾ. ಲವ್ ಯು ಟು ಕೆಂಪಿ. ಕೆಂಪ್ಯಾ, ನಿನಗೆ ಹೇಳದ್ ಮರ್ತ್ ಬಿಟ್ಟಿದೀನಿ. ಮಾರ್ಕೆಟ್ಗೆ ಕೆಂಪ್ಯಾ ಸ್ವಾಮೀಜಿ ಅಂತ ಹೊಸದಾಗಿ ಸ್ವಾಮೀಜಿ ಬಂದಿದಾರಂತೆ. ಅವ್ರು ಏನ್ ಹೇಳಿದ್ರೆ ಅದಾಗುತ್ತಂತೆ. ನಾನು ಆ ಸ್ವಾಮೀಜಿ ಹತ್ರ ಹೋಗಿ ನಂದು ನಿಂದು ಜಾತಕ ತೋರ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋ, ಏನಾಗಿದೆ ಕೆಂಪ್ಯಾ, ಹಂಗ್ ಚೀರ್ತಿದ್ಯಾ? ಅವ್ನ್ ದೊಡ್ಡ ಲೋಫರ್ ನನ್ ಮಗ, ಫ್ರಾಡ್ ನನ್ ಮಗ. ಅವ್ನ್ ಹೇಳಿದ್ ಏನ್ ಆಗಲ್ಲ. ನೀನಂತ ಕೆಲ್ಸ ಮಾತ್ರ ಮಾಡಕ್ ಹೋಗ್ಬೇಡ ಕೆಂಪಿ. ಹೌದಾ, ಆಲ್ರೆಡಿ ನಮ್ಮ ಆಂಟಿ ಅವನ ಹತ್ರ ಜ್ಯೋತಿಷ್ಯ ಹೇಳ್ಸ್ಕೊಳಕ್ಕೆ ಹೋಗಿದ್ದಾರೆ. ಅವನ್ ಬಗ್ಗೆ ನಾನ್ ಮೊದ್ಲೇ ನಿನ್ನ ಹತ್ರ ಕೇಳ್ಬೇಕಿತ್ತು. The number you are calling is currently switched off. Please try later. ನೋಡ್ರಿ, ನೀವು ನಮ್ಮ ವಿಡಿಯೋಸ್ಗೆ ಲೈಕು, ಶೇರು, ಕಮೆಂಟು ಹಾಕಿ ಹಂಗೆ ನಮ್ಮ ಫಿಲ್ಮಿ ಮೋಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಂಪಿನ ನನ್ನ ಒಂದು ಮಾಡ್ರಿ.